ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಇದುವರೆಗೂ 21 ಹಿಂದಿನ ವಿಡಿಯೋಗಳಲ್ಲಿ 9 ಶ್ಲೋಕದವರೆಗೆ ವಿಷ್ಣು ಸಹಸ್ರನಾಮದ ಚಿಂತನೆಯನ್ನು ನೋಡಿದ್ವಿ. ಈಶ್ವರೋ ವಿಕ್ರಮೀ ಧನ್ವಿ ಮೇಧಾವಿ ವಿಕ್ರಮ ಕ್ರಮಃ ಅನ್ನೋಲ್ಲಿಗೆ ಮುಗಿಸಿದ್ವಿ. ಈಗ ಈ ವಿಡಿಯೋದಲ್ಲಿ ಅನುತ್ತಮೋ ದುರಾಧರ್ಷ ಕೃತಜ್ಞ ಕೃತಿರಾತ್ಮವಾನ್ ಈ ನಾಮಗಳನ್ನು ಚಿಂತನೆಯನ್ನು ನೋಡೋಣ. ಅನುತ್ತಮ ಅಂತ ಈಗ ನಾಮ. ಅನುತ್ತಮ ಅಂದರೆ ನಾವು ಕನ್ನಡದಲ್ಲಿ ಅನುತ್ತಮ ಅಂದರೆ ಈ ಅನುತ್ತೀರ್ಣ, ಉತ್ತೀರ್ಣ, ಅನುತ್ತೀರ್ಣ ಅಂತೆಲ್ಲ ನೋಡಿದ್ದೀವಿ. ಉತ್ತೀರ್ಣ ಅಂದರೆ ಪಾಸ್ ಆಗೋದು ಅಂತ, ಅನುತ್ತೀರ್ಣ ಅಂತಂದರೆ ಫೇಲ್ ಆಗೋದು ಅಂತ. ಅವನು ಪರೀಕ್ಷೆಯಲ್ಲಿ ಅನುತ್ತೀರ್ಣ ಆದ ಅಂದರೆ ಅವನು ಫೇಲ್ ಆದ ಅಂತ. ಇದು ಹಾಗೆ ಅನುತ್ತಮ ಅಂದರೆ ಉತ್ತಮ ಅಲ್ದವನು ಅಂತ ಅರ್ಥ ಆಗೋಯ್ತಲ್ಲ ಅಂತ ಯೋಚನೆ ಬರ್ಬೋದು ಯಾರಿಗಾದ್ರೆ. ಆದರೆ ಸಂಸ್ಕೃತದಲ್ಲಿ ಒಂದು ವೈಶಿಷ್ಟ್ಯ ಏನಂದರೆ, ಮೇಲ್ನೋಟಕ್ಕೆ ಯಾವುದು ವಿರೋಧಾಭಾಸವಾಗಿ ಕಾಣುತ್ತೋ ಅದು ಸುಸಂಬದ್ಧವಾಗಿ ಇರುತ್ತೆ ಅರ್ಥ. ಅಲ್ಲಿ ನಾವು ಚಿಂತನೆ ಮಾಡುವಾಗ ಅದು ಗೊತ್ತಾಗತ್ತೆ. ಅನುತ್ತಮ ಅಂದರೆ ಉತ್ತಮರು ಅಂದರೆ ತನಗಿಂತ ಉತ್ತಮರು ಇನ್ಯಾರು ಇಲ್ಲ, ಆದ್ದರಿಂದ ಅವನು ಅನುತ್ತಮ ಅಂತ. ಅಂದರೆ ಯಾರಿಗಿಂತ ಉತ್ತಮರು ಇನ್ನೊಬ್ಬರು ಇಲ್ಲವೋ, ಯಾರು ಎಲ್ಲರಿಗಿಂತಲೂ ಉತ್ತಮನೋ ಅವನು ಅನುತ್ತಮ ಅಂತ. ಇಲ್ಲಿ ಉಪನಿಷತ್ತಲ್ಲಿ ಒಂದು ಮಾತು ಬರುತ್ತೆ, ನಿಷ್ಕಲೋ ನಿರಂಜನೋ ನಿರ್ವಿಕಲ್ಪೋ ನಿರಾಖ್ಯಾತ ಶುದ್ಧ ದೇವ ಏಕೋ ನಾರಾಯಣ ನದ್ವಿತೀಯೋ ಅಸ್ತಿ ಕಶ್ಚಿತ್ ಅಂತ. ಅಂದರೆ ನಿಷ್ಕಲನಾದವನು, ನಿರಂಜನನಾದವನು, ನಿರ್ವಿಕಲ್ಪ, ನಿರಾಖ್ಯಾತ, ಶುದ್ಧನಾದವನು ದೇವ ವಿಷ್ಣು ಒಬ್ಬನೇ, ಇನ್ನೊಬ್ಬರಿಲ್ಲ ಅಂತ. ಅಂದರೆ ಅಷ್ಟೆಲ್ಲ ಉತ್ತಮೋತ್ತಮವಾದ ಗುಣಗಳನ್ನು ಅವನಂತೆ ಉಳ್ಳವರು ಇನ್ಯಾರು ಇಲ್ಲ, ಅವನು ಉತ್ತಮೋತ್ತಮ, ಆದ್ದರಿಂದ ಅವನು ಅನುತ್ತಮ ಅಂತ ಇದು ಈ ಪದದ ಅರ್ಥ. ಹಿಂದಿನ ಶ್ಲೋಕಗಳಲ್ಲಿ ಚಿಂತನೆಯಲ್ಲಿ ಕ್ರಮ ಮತ್ತು ವಿಕ್ರಮ ಅಂತೆಲ್ಲ ನೋಡಿದ್ವಿ. ಕ್ರಮ ಅಂದರೆ ನಡೆದಾಡುವ ದಾರಿ, ಅದು ಅರ್ಥ ಇಟ್ಕೊಂಡ್ರೆ ಇಲ್ಲಿ ಅನುತ್ತಮ ಅನ್ನೋದನ್ನ ಸ್ವಲ್ಪ ಬಿಡಿಸಿ ಹೇಳಬೇಕು. ಉತ್ತಮ ಅನು ಅಂದರೆ ಉತ್ತಮರು ಯಾರನ್ನು ಅನುಸರತಿ ಅಂದರೆ ಉತ್ತಮರೆಲ್ಲರೂ ಯಾರನ್ನು ಅನುಸರಿಸುತ್ತಾರೆಯೋ, ಯಾರು ನಡೆದ ದಾರಿಯಲ್ಲಿ ನಡೀತಾರೆಯೋ ಅವನು ಅನುತ್ತಮ ಅಂತ. ಅಂದರೆ ಕಾಡಿನಲ್ಲಿ ಒಂದು ಆನೆ ನಡ್ಕೊಂಡು ಹೋಗೋಕ್ಕೆ ಅದಕ್ಕೇನು ರೀತಿ ನೀತಿಗಳಿಲ್ಲ. ಯಾವ ಕಡೆ ಮನಸ್ಸಿಗೆ ಬಂದ ಕಡೆ ನುಗ್ಗತ್ತೆ, ಅಡ್ಡ ಬಂದಿದ್ದನ್ನೆಲ್ಲ ತಳ್ಕೊಂಡು ದಾರಿ ಮಾಡ್ಕೊಂಡು ಹೋಗುತ್ತೆ. ಒಮ್ಮೆ ಆನೆ ನಡ್ಕೊಂಡು ಮುಂದೆ ಹೋಯ್ತು ಅಂತಂದರೆ ಬೇರೆ ಪ್ರಾಣಿಗಳಿಗೆ ಅದು ಅನುಸರಿಸೋದು ಅಷ್ಟೇನು ಕಷ್ಟ ಆಗಲ್ಲ. ದೊಡ್ಡ ದೊಡ್ಡ ಮರ ಇರಲಿ, ಮುಳ್ಳು ಬೇಲಿ ಇರಲಿ, ಏನಿರಲಿ, ಅದನ್ನೆಲ್ಲ ದಬ್ಕೊಂಡು ಜಾಗ ಮಾಡ್ಕೊಂಡು ಮುಂದೆ ಹೋಗುತ್ತೆ. ತನ್ನ ಅನುಸರಿಸುವಂಥ ಬೇರೆ ಪ್ರಾಣಿಗಳಿಗೂ ಕೂಡ ಅದು ಜಾಗ ಮಾಡಿಕೊಟ್ಟಿರುತ್ತೆ. ಹಾಗೆ ಆ ಒಂಟಿ ಸಲಗ ಅಂಥ ಭಗವಂತ ಕೂಡ ಅವನನ್ನ ಅಂದರೆ ಹೀಗೆ ಒಂಟಿ ಸಲಗ ಅಂತ ಕರೀತಾರೆ. ದಾಸರ ಒಂದು ಪದ ಇದೆ, ಪುತ್ತೂರು ನರಸಿಂಹ ನಾಯಕರ ಧ್ವನಿಯಲ್ಲಿ ಕೇಳಿರ್ತಾರೆ, ಆನೆ ಬಂತ ಆನೆ ಬಂತ ಆನೆ ಬಂತಮ್ಮಮ್ಮ ದಾನವ ಕದಳಿಯ ಕಾನನ ಮುರಿಯುತ್ತ ಅಂತ ಹಾಡಿದೆ. ಅಂದರೆ ಇದು ಎಂಥ ಆನೆ ಅಂದರೆ, ಒಂದು ಈ ದುಷ್ಟರು ರಾಕ್ಷಸರು ಯಾರಿದ್ದಾರೆ, ಸಜ್ಜನರಿಗೆ ತೊಂದರೆ ಕೊಡೋರು, ಅಂಥ ಕಾನನವನ್ನ ಮುರಿದು ಮುಂದೆ ನಡ್ಕೊಂಡು ಹೋಗೋದು ಅಂತ. ಅಂದರೆ ಈ ದಾನವನ್ನ ಕಾಡನ್ನ ಅದನ್ನ ಮುರಿದು ನಡ್ಕೊಂಡು ಹೋದ್ರೆ ಸಜ್ಜನರಿಗೆ ಸುಲಭವಾಗಿ ಬೇರೆಯವರ ಕಾಟ ಇಲ್ಲದೆ, ತೊಂದರೆ ಇಲ್ಲದೆ ಸಾಧನೆ ದಾರಿಯಲ್ಲಿ ಮುಂದುವರಿಯಕ್ಕೆ ಅನುಕೂಲ ಮಾಡಿಕೊಡುವಂತಹ ನಡಿಗೆ ಭಗವಂತನದ್ದು. ಅಂತಹ ಭಗವಂತನನ್ನ ದಾರಿ ತೋರುವಂತನನ್ನು ಇವರೆಲ್ಲ ಅನುಸರಿಸ್ತಾರೆ, ಅದರಿಂದ ಅವನು ಅನುತ್ತಮ ಅಂತ ನಾವು ಚಿಂತನೆ ಮಾಡ್ಕೊಳ್ಬಹುದು. ಯಾವುದು ಇದು ಲೋಕದಲ್ಲಿ ದಾರಿ ತೋರೋ ಆನೆ ಅಂದರೆ ದಾಸರದ ಒಂದು ಪದ ನೋಡಿದ್ವಿ.
ಇನ್ನೊಂದು ನಮ್ಮ ಗುರುಗಳು ಬನ್ನಂಜಿಯವರೊಂದು ನರಸಿಂಹಸ್ತವ ಅಂತ ಒಂದು ರಚನೆ ಮಾಡಿದ್ದಾರೆ. ಅದರಲ್ಲಿ ಒಂದು ಅದ್ಭುತವಾದ ಮಾತು ಬರುತ್ತೆ. ಜ್ವಲತ್ ಕನಕ ಪಿಂಜರಂ ಕಲಿತ ಭಕ್ತ ಹೃತ್ಪಂಜರಂ ಚಿರಂ ಮುದಿತ ನಿರ್ಜರಂ ಶ್ರುತಿ ಮಹಾಟವಿ ಕುಂಜರಂ ಅಂತ. ಅಲ್ಲಿ ಭಗವಂತನ ಶ್ರುತಿ ಮಹಾಟವಿ ಕುಂಜರಂ ಅಂತ ಹೇಳ್ತಾರೆ. ಇದು ಒಂದು ಚಿರಂ ಮುದಿತ ನಿರ್ಜರಂ, ನಿರ್ಜರರು ಅಂದ್ರೆ ದೇವತೆಗಳು, ಅವರುಗಳನ್ನ ಆನಂದವಾಗಿ ಇರಿಸಿದವನು. ಜ್ವಲತ್ ಕನಕ ಪಿಂಜರಂ, ಅದೊಂಥರ ಬಂಗಾರದ ಬೆಂಕಿ ಅದು. ಹಾಗೆ ಅಂಥ ಆನೆ ಅದು ಏನ್ ಮಾಡುತ್ತೆ ಅಂದ್ರೆ ಶ್ರುತಿ ಮಹಾಟವಿ ಕುಂಜರಂ ಅಂತ. ಆ ಶ್ರುತಿ ಎಂಬ ಗೋಂಡಾರಣ್ಯದಲ್ಲಿ ತಾನೇ ತಾನಾಗಿ ಬಿಡುಬಿಸಾಗಿ ನುಗ್ಗುವಂತಹ ಒಂದು ಒಂಟಿ ಸಲಗ ಅಂತ. ಯಾಕೆ ಅಂದ್ರೆ ಈ ವೇದ ಅನ್ನೋದು ಅದು ಒಂಥರ ಕಗ್ಗಂಟು, ಎಲ್ಲರಿಗೂ ಸುಮ್ಮನೆ ಓದಿದ ತಕ್ಷಣ ಅರ್ಥ ಆಗುವಂಥದ್ದಲ್ಲ. ವೇದವನ್ನ ಡಿಕ್ಷನರಿಯಲ್ಲಿ ಇಟ್ಕೊಂಡು ಓದ್ಲಿಕ್ಕೆ ಸಾಧ್ಯ ಇಲ್ಲ. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇ ಅಂತಾರೆ. ಅಂದ್ರೆ ಇತಿಹಾಸ ಪುರಾಣಗಳು ಎಲ್ಲವೂ ಚೆನ್ನಾಗಿ ಆಳವಾದ ಅಧ್ಯಯನ ಇದ್ದಾಗ ಮಾತ್ರ ಉಪನಿಷತ್ತುಗಳಾಗ್ಲಿ ವೇದಗಳಾಗ್ಲಿ ಸ್ವಲ್ಪವಾದರೂ ಅರ್ಥ ಆಗುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಕತ್ಲಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿ ಬಿಟ್ಟಂಗೆ ಕಂಗಾಲಾಗ್ಬಿಡ್ತಾರೆ. ಏನೇನೋ ಇರುತ್ತೆ, ಒಂದಕ್ಕೊಂದಕ್ಕೆ ಸಂಬಂಧ ಇರಲ್ಲ, ಮೇಲ್ನೋಟಕ್ಕೆ ತುಂಬಾ ಅಪಾರ್ಥ ಬರುವಂಥದ್ದೆಲ್ಲ ಇರುತ್ತೆ. ಇದನ್ನೇ ಆಂಗ್ಲರು ಇತ್ಯಾದಿಗಳು ಬಂದು ಮನಸ್ಸಿಗೆ ಬಂದಂಗೆ ಅನುವಾದ ಮಾಡಿ ಈ ವೇದಗಳು ಅಂತಂದ್ರೆ ಇದೆಲ್ಲ ಒಂದು ಕಾಗಕ್ಕ ಗೂಬಕ್ಕನ ಕಥೆ, ಇದು ಪ್ರಿಮಿಟಿವ್ ಲಿಟ್ರೇಚರ್ ಅಂತೆಲ್ಲ ಏನೋ ಹುಚ್ಚುಚ್ಚಂಗೆ ಬರೆದು ಹೋದ್ರು. ಯಾಕೆ ಅಂದ್ರೆ ಜೀವನ ಪೂರ್ತಿ ವರ್ಷಗಟ್ಲೆ ಅಧ್ಯಯನ ಮಾಡಿದವ್ರಿಗೆ ಅರ್ಥ ಆಗದೆ ಇರೋಂಥ ವೇದ ಯಾವುದೋ ಒಂದು ಎಲ್ಲಿಂದಲೋ ಬಂದ ಒಂದು 4 ಜನಕ್ಕೆ ಪೂರ್ತಿ ಅರ್ಥ ಆಗುತ್ತೆ ಅಂದ್ರೆ ಅದು ಭ್ರಮೆ ಆಗುತ್ತೆ. ಹಾಗಾಗಿ ಈ ದೊಡ್ಡ ದೊಡ್ಡ ಜ್ಞಾನಿಗಳು ಕೂಡ ಆ ವೇದ ಅರ್ಥ ಆಗದೆ ಕೆಂಗೆಟ್ಟು ಕಂಗಾಲಾಗಿ ನಿಂತಿದ್ದಾಗ ವ್ಯಾಸನಾಗಿ ಅವತರಿಸಿ ವೇದಗಳನ್ನೆಲ್ಲ ಒಂದು ಕ್ರಮದಲ್ಲಿ ತಂದು ಆ ದಾರಿಯಲ್ಲಿ ಯಾವ ದಾರಿಯಲ್ಲಿ ನಡೆದ್ರೆ ವೇದ ನಿಮಗೆ ಅರ್ಥ ಆಗುತ್ತೆ, ಅದರಿಂದ ಉದ್ಧಾರ ಆಗೋ ಸಾಧ್ಯತೆ ಇರುತ್ತೆ ಅಂತ ವ್ಯಾಸರು ತಿಳಿಸಿಕೊಟ್ರಲ್ಲ, ಅವರು ಅನುತ್ತಮರು. ಅಂದ್ರೆ ಎಲ್ಲ ಸಜ್ಜನರು ವೇದ ಅಧ್ಯಯನಕ್ಕಾಗಿ ವೇದರ ಅರ್ಥವನ್ನ ಆಂತರ್ಯವನ್ನ ತಿಳ್ಕೊಳ್ಳುವುದಕ್ಕೋಸ್ಕರ ಯಾರನ್ನ ಅನುಸರಿಸ್ತಾರೋ ಆ ವ್ಯಾಸ ಕೃಷ್ಣರು ಅನುತ್ತಮರು ಅಂತ. ಇನ್ನೊಂದು, ಸಕಲ ಸಜ್ಜನರಿಗೂ ಜೀವನದ ಮತ್ತೆ ಧರ್ಮದ ದಾರಿಯಲ್ಲಿ ಹೇಗೆ ನಡೆಯಬೇಕು ಅಂತ ನಡೆದು ದಾರಿ ತೋರಿಸಿದವ ಮರ್ಯಾದಾ ಪುರುಷೋತ್ತಮ ಶ್ರೀರಾಮ. ಅಂದ್ರೆ ತನಗಿಂತ ಉತ್ತಮರು ಯಾರೂ ಇಲ್ಲ, ಮತ್ತೆ ಉತ್ತಮರೆಲ್ಲರೂ ಅವನನ್ನ ಅನುಸರಿಸುತ್ತಾರೆ. ನಾವು ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ, ಸಮಾಯಾತ ಯೇ ಮೋಕ್ಷ ಪದೇಚ್ಛವಃ ಅಂತ ಭಗವಂತ ಕರೆದ್ರೆ ಅಷ್ಟು ಜನ ಸಜ್ಜನರು ಅವನಿಂದೆ ಆ ಮೋಕ್ಷಕ್ಕೆ ತೆರಳಿದ್ರು ಅಂತ. ಹಾಗೆ ಅವನನ್ನು ಜೀವನದಲ್ಲೂ ನಡೆಯಲು ಮತ್ತು ಮೋಕ್ಷದಲ್ಲೂ ಅವನನ್ನ ಅನುಸರಿಸುತ್ತಾರೆ ಜೀವಿಗಳು ಅನ್ನೋ ಅರ್ಥದಲ್ಲಿ ಅನುತ್ತಮ ಅಂತ. ಅದನ್ನೇ ಇನ್ನೊಂದು ಸ್ವಲ್ಪ ಬಿಡಿಸಿದ್ರೆ, ಒಮ್ಮೆ ಬಿಡಿಸಿರೋ ಪದನ ಮತ್ತೆ ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ತಾ ಹೋದ್ರೆ ಹೊಸ ಹೊಸ ಅರ್ಥಗಳು ಸಿಗತ್ತೆ. ಅಂದ್ರೆ ಇನ್ನೊಂದು ಅನುಸರತಿ ಉತ್ತಮಾನ್ ಅಂತ ಅರ್ಥ ಮಾಡಿಕೊಂಡ್ರೆ ಭಗವಂತ ಯಾವಾಗಲೂ ಸಜ್ಜನರ ಮತ್ತು ಉತ್ತಮರನ್ನ ಮಾತ್ರ ಅನುಸರಿಸ್ತಾನೆ, ಅವ್ರ ಜೊತೆಗೆ ಮಾತ್ರ ಹೋಗ್ತಾನೆ, ದುಷ್ಟರೊಟ್ಟಿಗೆ ಅವನು ಯಾವತ್ತೂ ನಿಲ್ಲೋವನಲ್ಲ ಅಂತ. ಅಂದ್ರೆ ಭಗವಂತನ ಸಾಮ್ರಾಜ್ಯದಲ್ಲಿ ಡೆಮಾಕ್ರಸಿಗೆ ಬೆಲೆ ಇಲ್ಲ ಅಂತೆ. ಯಾಕಂದ್ರೆ ಲೋಕದಲ್ಲಿ ಯಾವಾಗ್ಲೂ ಜ್ಞಾನಿಗಳ ಸಜ್ಜನರ ಸಂಖ್ಯೆ ಬಹಳ ಕಮ್ಮಿ ಇರುತ್ತೆ ಮತ್ತು ಮೂರ್ಖರ ದುಷ್ಟರ ಸಂಖ್ಯೆ ಹೆಚ್ಚು. ಹೆಚ್ಚಿಗೆ ಡೆಮಾಕ್ರಸಿ ಅಂದ್ರೆ ಏನಪ್ಪಾ ಅಂತಂದ್ರೆ ಮೆಜಾರಿಟಿ ಏನು ಹೇಳುತ್ತೋ ಹಂಗೆ ನಡ್ಕೊಂಡು ಹೋಗೋದು ಅಂತ. ಬಹುಪಾಲು ಅದೇ ಅರ್ಥದಲ್ಲಿ ಅದೇ ನಡೆಯುತ್ತೆ. ಅಂದ್ರೆ ಯಾರೋ ಒಂದಷ್ಟು ಜನ ಅವ್ರಿಗೆ ಇಷ್ಟ ಆದವ್ರನ್ನ ಗೆಲ್ಸಿದ್ರೆ ಸರಿ, ಅವರು ದುಷ್ಟರೋ ಅಶಿಷ್ಟರೋ ಎಂಥವ್ರೋ ಅವರಿಂದ ನಾವು 5 ವರ್ಷ ಒದ್ದಾಡೋದು ಹಣೆ ಬರ ತಪ್ಪಲ್ಲ. ಆ ರೀತಿ ಭಗವಂತನ ರಾಜ್ಯದಲ್ಲಿ ಆಗೋಲ್ವಂತೆ, ಆ ಥರ ಪರಿಸ್ಥಿತಿ ಇಲ್ಲ. ಭಗವಂತನ ರಾಜ್ಯದಲ್ಲಿ ಯಾವತ್ತಿದ್ರೂ ಸಜ್ಜನರ ಉತ್ತಮರ ಮಾತೆ ಫೈನಲ್ಲು, ಅವ್ರು ಏನು ಹೇಳ್ತಾರೋ ಅದೇ, ಭಗವಂತ ಅದನ್ನೇ ಅನುಸರಿಸಿ ನಡೆಯೋನು. ಮತ್ತೆ ಅಧರ್ಮಿಗಳು ದುಷ್ಟರು ಅವರ ಕೈ ಯಾವತ್ತೂ ಮೇಲಾಗಕ್ಕೆ ಭಗವಂತ ಬಿಡಲ್ಲಂತೆ. ಅಂದ್ರೆ ಅವನು ಹಣಬಲ ಅಥವಾ ಜನಬಲವನ್ನ ಅನುಸರಿಸೋನಲ್ಲ. ಯಾಕೆಂದ್ರೆ ವಾಲಿ ಅತ್ಯಂತ ಬಲಿಷ್ಠನಾಗಿದ್ದ. ಆ ಕಾಲದಲ್ಲೇ ರಾವಣನನ್ನು ಕೂಡ ಬೊಂಬೆ ತರ ಮನೆಯಲ್ಲಿ ಕಟ್ಟ ಹಾಕಿ ಬೊಂಬೆ ತರ ಎತ್ಕೊಂಡು ಹೋಗಿ ಮಗಂಗೆ ಆಟ ಆಡಕ್ ಕೊಟ್ಟಿದ್ದ ಅಂತೆಲ್ಲ ಕತೆ ಬರುತ್ತಲ್ಲ. ಹಾಗೆ ಅಂಥ ಪರಾಕ್ರಮಿ ವಾಲಿ. ಬಟ್
ರಾಮ ಅವನನ್ನು ಅನುಸರಿಸಲಿಲ್ಲ. ಅವನ ತಮ್ಮ, ಅವನಿಗಿಂತ ಬಲದಲ್ಲಿ ಬಹಳ ಕಮ್ಮಿ ಇದ್ದವನು, ಅವನನ್ನ ಸುಗ್ರೀವನನ್ನ ಅನುಸರಿಸ್ದ. ಯಾಕೆ ಅಂತಂದ್ರೆ ಇವನಲ್ಲಿ ಸ್ವಲ್ಪ ಸಜ್ಜನಿಕೆ ಇತ್ತು, ಉತ್ತಮತ್ವ ಇತ್ತು. ಆ ವಾಲಿಯಲ್ಲಿ ಅದು ದುಷ್ಟರ ಸವಾಸದಿಂದ ನಶಿಸಿ ಹೋಗಿತ್ತು. ಹಾಗಾಗಿ ಅಲ್ಲೂ ಕೂಡ ಅವನು ಜನಬಲದ ಹಿಂದೆ ನಿಲ್ಲಿಲ್ಲ. ಮತ್ತೆ ಕೃಷ್ಣನಾಗಿದ್ದಾಗಲೂ ಕೂಡ, ಕೃಷ್ಣನಾಗಿ ಬಂದಾಗ 101 ಜನ ಕೌರವರು ಅಥವಾ 18ರಲ್ಲಿ 11 ಅಕ್ಷೋಹಿಣಿ ಸೈನ್ಯ ದುರ್ಯೋಧನನ ಜೊತೆ ನಿಂತಿತ್ತು. ನಾವು ಡೆಮೋಕ್ರಸಿಯಲ್ಲಿ ನೋಡೋದಾದ್ರೆ ಅವರು 101 ಜನ ಅಥವಾ 11 ಅಕ್ಷೋಹಿಣಿ ಏನ್ ಹೇಳುತ್ತೋ ಅದೇ ಕರೆಕ್ಟ್ ಇತ್ತು, ಅವ್ರಿಗೆ ಗೆಲುವು ಅಂತ ಅನೌನ್ಸ್ ಮಾಡಿರ್ಬೇಕಾಗಿತ್ತು. ಆದ್ರೆ ಭಗವಂತ ಹಾಗೆ ಮಾಡಲಿಲ್ಲ. 7 ಅಕ್ಷೋಹಿಣಿ ಸೇನೆ ಇರೋ ಕೇವಲ 5 ಜನ ಇರೋ ಪಾಂಡವರ ಕಡೆ ನಿಂತ, 101 ಜನರನ್ನ ಬಿಟ್ಟ. ಯಾಕೆಂದ್ರೆ ಇವರು ಉತ್ತಮರು, ಸಜ್ಜನರು ಅನ್ನೋ ಕಾರಣಕ್ಕೆ ಇವರನ್ನ ಅನುಸರಿಸಿದ ಭಗವಂತ. ಹಾಗಾಗಿ ಅನುತ್ತಮ ಅಂದ್ರೆ ಉತ್ತಮರೆಲ್ಲರೂ ಇವನನ್ನ ಅನುಸರಿಸ್ತಾರೆ, ಇವನು ಉತ್ತಮರನ್ನ ಅನುಸರಿಸ್ತಾನೆ, ಮತ್ತು ಇವನಿಗಿಂತ ಉತ್ತಮರು ಇನ್ಯಾರು ಇಲ್ಲ ಅನ್ನೋ ಅರ್ಥದಲ್ಲಿ ಭಗವಂತ ಅನುತ್ತಮ ಅಂತ. ಮುಂದಿನ ನಾಮ ದುರಾಧರ್ಷ. ದರ್ಶನ ಅಂತಂದ್ರೆ, ದರ್ಶನ ಅಂದ್ರೆ ನೋಡಿದೀವಿ, ಅಂದ್ರೆ ಕಾಣಿಸ್ಕೊಳ್ಳೋದು, ಕಾಣುವಂಥದ್ದು ಅಂತ ದರ್ಶನ ಅಂತ. ಇದು ದರ್ಶನ ಅಂದ್ರೆ ಮಹಾಪ್ರಾಣ. ಇದು ದುರಾಧರ್ಷ. ಇಲ್ಲಿ ದರ್ಶನ ಅಂದ್ರೆ ಬಲಪ್ರಯೋಗ ಮಾಡೋದು ಅಥವಾ ಬಲಾತ್ಕಾರ ಮಾಡೋದು ಅಂತ ಅರ್ಥ. ಯಾರ ಬಲಾತ್ಕಾರಕ್ಕೂ ಬಲವಂತಕ್ಕೂ ಬಲಪ್ರಯೋಗಕ್ಕೂ ಮಣಿಯೋದಿಲ್ವೋ ಅವನು ದುರಾಧರ್ಷ. ಬೇರೆಯವರ ಬಲವಂತಕ್ಕೆ ಅವನ ಕಟ್ಟಿಗೆ ಯಾವತ್ತೂ ಸಿಗೋವನಲ್ಲ ಅವನು. ಆದ್ದರಿಂದ ಅವನು ದುರಾಧರ್ಷ. ಅದನ್ನೇ ನೋಡೋದಾದ್ರೆ, ಯಾರಿಂದ ಬಲವಂತವಾಗಿ ಏನನ್ನೂ ಮಾಡಿಸಲು ಸಾಧ್ಯವಿಲ್ಲವೋ ಮತ್ತು ಮಣಿಸೋದಕ್ಕೆ ಸಾಧ್ಯವೇ ಇಲ್ವೋ ಅವನು ದುರಾಧರ್ಷ. ಯಾಕಪ್ಪ ಹಾಗೆ ಅವನನ್ನು ಯಾಕೆ ಮಣಿಸಕ್ಕಾಗಲ್ಲ ಅಂದ್ರೆ, ಹಿಂದಿನ ನಾಮಗಳಲ್ಲಿ ನೋಡಿದ್ವಿ, ವಿಕ್ರಮ ಮತ್ತು ಕ್ರಮ. ಅಂದ್ರೆ ಜಗದ ಸಮಸ್ತ ಶಕ್ತಿಗಳನ್ನು ಅವನು ವಿಕ್ರಮವನ್ನ ಸ್ಥಾಪಿಸಿ ಮಣಿಸಿದ್ದಾನೆ. ಅವನನ್ನು ಮೀರಿ ಯಾರೂ ಹೋಗೋದಕ್ಕೆ ಸಾಧ್ಯ ಇಲ್ಲ. ಅವನ ನಿರ್ಧಾರದ ವ್ಯಾಪ್ತಿಯಲ್ಲಿಯೇ ಬ್ರಹ್ಮಾದಿ ಸಕಲ ದೇವತೆಗಳು, ಎಲ್ಲ ಜೀವಿಗಳು ಕೂಡ ನಡೆಯಬೇಕು. ಎಲ್ಲರ ಮೇಲೂ ಅವನದೇ ಪಾರುಪತ್ಯ ನಡೆಯುತ್ತೆ. ಆದ್ದರಿಂದ ಅವನು ದುರಾಧರ್ಷ. ಸರಿ, ಭಗವಂತ ದುರಾಧರ್ಷ, ಆದ್ರೆ ಯಾರಿಗೂ ಮಣಿಯೋದೇ ಇಲ್ವಾ ಅವನು ಅಂದ್ರೆ? ಹಾಗೂ ಇಲ್ಲ, ಅವನು ಮಣಿಯಲ್ಲ ಅಂತಲ್ಲ. ಅವನು ಕೆಲವೊಮ್ಮೆ ಭಕ್ತರ ಭಕ್ತಿಗೆ ಮಣಿದಿದ್ದಾನೆ. ಅದನ್ನ ಉದಾಹರಣೆಗಳ ಸಮೇತ ನಾವು ನೋಡ್ಬೋದು. ಅಹಂ ಭಕ್ತ ಪರಾಧೀನಃ ಅಂತ ಹೇಳಿಕೊಂಡವಂತಹ ಅವನು ಭಗವಂತ. ದಾಸರು ಹೇಳ್ತಾರಲ್ಲ, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಂತರೆ ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಾ ನಿನಗೆಂಬ ಅಂತ ಭಗವಂತ ಹೇಳ್ತಾನಂತೆ. ಅಂದ್ರೆ ಸ್ವಲ್ಪವೇ ಭಕ್ತಿ ಇದ್ದು, ಏನೋ ಕೈಲಾಗ್ತಾ ಇಲ್ಲ, ವಯಸ್ಸಾಗಿದೆ, ಹುಷಾರಿಲ್ಲ ಅಂದ್ರೂ ಕೂಡ ಮಲ್ಕೊಂಡೇ ಭಗವಂತನ ಸ್ತೋತ್ರ ಮಾಡಿದ್ರೆ ಅವನು ಕೂತ್ಕೊಂಡು ಕೇಳ್ತಾನಂತೆ. ನಾವು ಕೂತು ಸ್ತೋತ್ರ ಮಾಡಿದ್ರೆ ಅವನು ನಿಂತು ಕೇಳ್ತಾನೆ. ನಾವು ನಿಂತು ಸ್ತೋತ್ರ ಮಾಡಿದ್ರೆ ಅವನು ಕುಣಿದಾಡ್ಕೊಂಡು ಕೇಳ್ತಾನಂತೆ. ನಾವು ದಾಸರಂಗೆ ಎಲ್ಲವನ್ನ ಪರಿತ್ಯಾಗ ಮಾಡಿ ಮೈ ಮರೆತು ನರ್ತನ ಮಾಡ್ತಾ ಹಾಡು ಹೇಳ್ತಾ ಕೂತ್ರೆ ನಿಂತ್ರೆ ಭಗವಂತ ಅವನು ಪೂರ್ತಿ ಅನುಗ್ರಹ ಮಾಡಿ ಒಲಿದೇ ಬಿಡ್ತಾನಂತೆ. ಅಂತಹ ಭಗವಂತ ಹಾಗೆ ಪುರಂದರದಾಸರು ಎಲ್ಲವನ್ನು ತ್ಯಾಗ ಮಾಡಿ ಹಾಡಿ ಕುಣಿದಾಡಿದ್ರು ಅಂತಲೇ ಭಗವಂತ ಅವನನ್ನು ದಾಸನಾಗಿ ಬಂದು ಅವ್ರ ಕೆಲಸ ಚಾಕ್ರಿ ಮಾಡಿಕೊಂಡು ನಿಂತ ಭಗವಂತ ಅಂತ ನಾವು ಇತಿಹಾಸದಲ್ಲಿ ನೋಡ್ತೀವಿ. ಅಂತಹ ಭಗವಂತ ದುರಾಧರ್ಶನಾಗಿದ್ರೂ ಕೂಡ ಭಕ್ತರಿಗೆ ಮಣಿತಾನಂತೆ. ಭಗವಂತ ಕೃಷ್ಣನಾಗಿ ಬಂದಾಗ ದುರ್ಯೋಧನನ ಬಲಕ್ಕೆ ಮಣಿಯಲಿಲ್ಲ, ಆದರೆ ವಿದುರನ ಭಕ್ತಿಗೆ ಮಣಿದ. ಭಗವಂತನ ಎಲ್ಲ ರಾಜೋಪಚಾರವನ್ನು ಧಿಕ್ಕರಿಸಿ ವಿದುರನ ಮನೆಗೆ ಭಗವಂತ ಬಂದ. ವಿದುರನ ಭಾಗ್ಯವಿದು ಅಂತ ಹಾಡಿದೆ. ಮತ್ತೆ ವಿದುರಾನ್ನಾನಿ ಬುಭುಜೆ ಶುಚೀನಿ ಗುಣವಂತಿಚ ಅಂತ ಮಹಾಭಾರತದಲ್ಲಿ ಹೇಳ್ತಾರೆ. ಅಂದ್ರೆ ಭಗವಂತ ವಿದುರನ ಮನೆಯ ಅನ್ನವನ್ನು ತಿಂದಂತೆ. ಯಾಕೆಂದ್ರೆ ಅದು ಶುಚಿಯಾಗಿತ್ತು ಮತ್ತು ಗುಣವತ್ತಾಗಿತ್ತು. ಅಂದ್ರೆ ದುಷ್ಟರ ಅನ್ನವನ್ನ ತಿಂದ್ರೆ ನಮಗೂ ದುಷ್ಟ ಬುದ್ಧಿ ಬರುತ್ತೆ ಅಂತ ಅದನ್ನ ಅಲ್ಲೇ ನೋಡ್ತೀವಿ. ದುರ್ಯೋಧನನ ದುಷ್ಟ ಅನ್ನವನ್ನ ತಿಂದು ಮಹಾಜ್ಞಾನಿಗಳಾಗಿದ್ದಂತಹ ಭೀಷ್ಮರು, ದ್ರೋಣರು, ಕೃಪರು ಇವರ್ಯಾರನ್ನು ಕೂಡ ಭಗವಂತ ಕೇರ್ ಮಾಡಲಿಲ್ಲ. ವಿದುರನ ಮನೆಗೆ ಅಷ್ಟೇ ಹೋದ. ಯಾಕೆ ಅಂದ್ರೆ ಅವರೆಲ್ಲ
ಆ ದುಷ್ಟ ಅನ್ನದ ಪಾಲಾಗಿ ಆ ಅನ್ನದ ಪ್ರಭಾವಕ್ಕೊಳಪಟ್ಟು ಭಗವಂತನನ್ನ ಮಣಿಸಕ್ಕೆ ಅಂತ ಹೊರಟವರು. ಹಾಗಾಗಿ ಅವರ ಯಾವ ಪ್ರಯತ್ನವೂ ಫಲಿಸಲಿಲ್ಲ. ಭಗವಂತ ವಿದುರನ ಮನೆಗೇನೆ ಹೋದ. ಇಲ್ಲಿ ಒಂದು ವಿಷಯವನ್ನ ನಾವು ಗಮನಿಸಬೇಕು. ಏನಂದ್ರೆ ಭಕ್ತರ ಮಾತಿಗೆ ಭಗವಂತ ಮಣಿತಾನೆ. ಹೌದು, ಎಲ್ಲ ಸಮಯದಲ್ಲೂ ಮಣಿತಾನ ಅಂದ್ರೆ ಇಲ್ಲ ಅಂತೆ. ಕೆಲವು ಸಮಯದಲ್ಲಿ ಮಣಿತಾನೆ, ಕೆಲವು ಸಮಯದಲ್ಲಿ ಮಣಿಯಲ್ಲ. ಅಂದ್ರೆ ಅವನು ಚಿತ್ತಕ್ಕೆ ಬಂದ್ರೆ ಮಣಿತಾನೆ, ಇಲ್ಲ ಅಂದ್ರೆ ಮಣಿಯಲ್ಲ. ಯಾಕೆಂದ್ರೆ ವಿದುರನ ಮನೆಗೆ ಊಟಕ್ಕೆ ಹೋದ. ವಿದುರಾನ್ನಾನಿ ಬುಭುಜೆ ಅಂತ ಆನಂದವಾಗಿ ನೈವೇದ್ಯ ಸ್ವೀಕರಿಸಿದ ಭಗವಂತ. ವಿದುರ ಒಂದು ಮಾತು ಹೇಳ್ತಾನೆ, ಕೃಷ್ಣ ಇವರು ತುಂಬಾ ದುಷ್ಟರು ಅಲ್ಲೆಲ್ಲ ಸೇರ್ಕೊಂಡಿದ್ದಾರೆ, ನೀನ್ ಹೇಳಿದ್ ಯಾವ ಮಾತು ನಡೆಯೋಂಗ್ ಕಾಣೆ, ಅವನು ಖಂಡಿತ ಒಪ್ಪಲ್ಲ, ಏನೂ ಕೊಡಲ್ಲ ಪಾಂಡವರಿಗೆ, ಯುದ್ಧ ಖಂಡಿತ ಹಾಗೆ ಆಗತ್ತೆ ಅಂತ ನನ್ಗನ್ಸುತ್ತೆ, ನೀನು ಹೋಗದೆ ಇರೋದು ಒಳ್ಳೇದು, ನಿನ್ಗೇನೋ ಅಪಾಯ ಮಾಡ್ಬೋದು ಅಂದ್ರೆ ಆ ಮಾತನ್ನ ಕೃಷ್ಣ ಕೇಳಲಿಲ್ಲಂತೆ. ಸುಮ್ನಿರು, ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಅಲ್ಲಿ ಹೋದ. ಹಾಗಾಗಿ ಭಕ್ತರು ಹೇಳಿದ ತಕ್ಷಣ ಎಲ್ಲವನ್ನು ಕೇಳ್ಬಿಡೋದಿಲ್ಲ. ಅವನ ನಿರ್ಧಾರಕ್ಕೆ ಇದು ಮಧ್ವಾಚಾರ್ಯರು ಹೇಳ್ತಾರೆ, ಸತ್ಯ ಸಂಕಲ್ಪ ಏಕೋವರೇಣ್ಯೋ ವಶಿ ಮತ್ಯನೂನೈ ಸದಾ ವೇದವಾದೋದಿತ ಅಂತ. ಅವನು ಸತ್ಯ ಸಂಕಲ್ಪ, ಅವನು ಒಮ್ಮೆ ನಿರ್ಧಾರ ಮಾಡಿದ್ರೆ ಮುಗೀತು, ಯಾರ ಮಾತನ್ನು ಕೂಡ ಕೇಳೋನಲ್ಲ, ಬಗ್ಗೋನು ಅಲ್ಲ. ಹಾಗಾಗಿ ದುರಾಧರ್ಷ ಅಂತ ನೋಡಿದ್ವಿ. ಮತಿ ಅನೂನೈ ಸದಾ ವೇದವಾದೋದಿತ. ಅವನು ಜ್ಞಾನಿಗಳು, ಮತಿ ಅನೂನರು ಅಂದ್ರೆ ಕಡಿಮೆ ಜ್ಞಾನ ಇಲ್ಲದವರು ಅಂತ, ಮಹಾಜ್ಞಾನಿಗಳು ಅಂತ ಅರ್ಥ. ಅಂತವರನ್ನ ಅನುಸರಿಸ್ತಾನೆ. ಹಾಗಾಗಿ ಅವನು ಸತ್ಯ ಸಂಕಲ್ಪ ಏಕಃ ವರೇಣ್ಯ ವಶಿ ಮತ್ತೆ ಅವಶಿ ಅಂತ ಹೇಳ್ತಾರೆ. ಒಂದು ವಶಕ್ಕೆ ಏಕೋ ವರೇಣ್ಯೋ ವಶಿ, ವರೇಣ್ಯೋ ವಶಿ ಅನ್ನುವಲ್ಲಿ ವರೇಣ್ಯೋ ಅವಶಿ ಅಂತ ಕೂಡ ಪದವಿಭಾಗ ಆಗುತ್ತೆ. ಹಾಗಾಗಿ ಅಲ್ಲಿ ಅವನು ವಶದಲ್ಲಿ ಇರ್ತಾನೆ, ಮತ್ತೆ ವಶವರ್ತಿಯಾಗಿದ್ರು ಅವಶಿ ಕೂಡ ಆಗ್ತಾನೆ. ಅಂದ್ರೆ ಯಾರ ವಶದಲ್ಲೂ ಪರ್ಮನೆಂಟ್ ಆಗಿ ಇರೋನು ಅಲ್ಲ, ಅಥವಾ ಇರೋದೇ ಇಲ್ಲ ಅಂತಾನೂ ಅಲ್ಲ. ಆ ರೀತಿಯಲ್ಲಿ ಅವನು ಭಗವಂತ ನಡ್ಕೊಳ್ತಾನಂತೆ. ಹಾಗಾಗಿ ಅವನು ದುರಾಧರ್ಷ ಅಂತ. ನಮ್ಮಲ್ಲಿ ಇದು ದುರ್ ಅಂದ್ರೆ ದುರ್ಜನರು ಅನ್ನೋ ಅರ್ಥದಲ್ಲಿ ಬಳಸ್ತೇವೆ. ದುರ್ ಅನ್ನೋದು ಕೆಟ್ಟದ್ದು, ದುಷ್ಟವಾದದ್ದು ಅನ್ನೋ ಅರ್ಥದಲ್ಲಿ ಬಳಸೋದು ಅಭ್ಯಾಸ. ಅದೊಂಥರ ಕೆಲವರಿಗೆ ಅದೊಂದು ಭ್ರಮೆ ಇರುತ್ತೆ. ದುರ್ ಅಂದ್ರೆ ಕೆಟ್ಟದ್ದು. ಮತ್ತೆ ದುರ್ಯೋಧನನಿಗೆ ಬೇಕಂತ ಇವರು ಮನುವಾದಿಗಳು, ವೈದಿಕರು ಅಂತ ಎಲ್ಲೇನೋ ಬಡ್ಕೊಳ್ತಾ ಇರ್ತಾರಲ್ಲ, ಹಾಗೆ ಇವರು ದುರ್ ಅಂತ ಹುಟ್ಟುತ್ತಲೇ ಪಾಪ ಕೆಟ್ಟವನು ಅನ್ನೋ ಅರ್ಥದಲ್ಲಿ ದುರ್ಯೋಧನ ಅಂತ ಹೆಸರಿಟ್ಟಿದ್ದಾರೆ ಅಂತ ಹೇಳಿ ಅವನಿಗೆ ಏನೋ ವೈಟ್ ವಾಶ್ ಮಾಡಕ್ ಹೋಗಿ ಸುಯೋಧನ ಅಂತೆಲ್ಲ ಕರ್ಕೊಳ್ತಾರೆ. ಆದ್ರೆ ಅವ್ರಿಗೆ ಆ ಪದದ ಅರ್ಥವೇ ಗೊತ್ತಿಲ್ಲ. ದುರ್ ಅನ್ನೋದು ದುಷ್ಟ ಅನ್ನೋದನ್ನ ತೋರ್ಸಲ್ಲ, ಕಷ್ಟ ಅನ್ನೋದನ್ನ ತೋರ್ಸುತ್ತೆ. ದುರ್ಯೋಧನ ಅಂದ್ರೂ ಕೂಡ ಯುದ್ಧದಲ್ಲಿ ಯಾರೊಂದಿಗೆ ನಿಂತು ಯುದ್ಧ ಮಾಡೋದು ಅಸಾಧ್ಯವೋ ಬಹು ಕಷ್ಟಕರವೋ ಅವನು ದುರ್ಯೋಧನ ಅನ್ನೋ ಅರ್ಥದಲ್ಲಿ ಅವನಿಗೆ ಆ ಹೆಸರಿಟ್ರು. ಇವನು ಕ್ಷತ್ರಿಯಾಗಿ ಹುಟ್ಟಿದಾನೆ, ಇವನು ಯುದ್ಧಕ್ಕೆ ನಿಂತ್ರೆ ಇವನು ಮುಂದೆ ಇನ್ಯಾರು ಯುದ್ಧಕ್ಕೆ ನಿಂತ್ಕೊಳ್ಳಕ್ಕಾಗಲ್ಲ, ಅಂಥ ಮಹಾ ಯೋಧ ಆಗ್ತಾನೆ ಅನ್ನೋ ಅರ್ಥದಲ್ಲಿ ದುರ್ಯೋಧನ ಅಂತ ಅಲ್ಲಿ. ಸುಯೋಧನ ಅಂದ್ರೂ ಅದೇ ಅರ್ಥ, ಚೆನ್ನಾಗಿ ಯುದ್ಧ ಮಾಡೋವನು ಸುಯೋಧನ, ಯಾರ ಮುಂದೆ ನಿಂತು ಯುದ್ಧ ಮಾಡೋಕ್ಕಾಗಲ್ವೋ ಅವನು ದುರ್ಯೋಧನ. ಅಲ್ಲಿ ದುರ್ ಅನ್ನೋದು ದುಷ್ಟ ಅಂತಲ್ಲ, ಕಷ್ಟಕರ ಅಂತ ಅಷ್ಟೇ ಅರ್ಥ. ನಾವು ದುರ್ಗಾ ಇದೆ ಅಲ್ವಾ, ದುರ್ಗಾದೇವಿ ಅಂತ ಹೇಳಿದಿವಿ. ಅದರಲ್ಲಿ ದುರ್ ಅಂದ್ರೆ ಮತ್ತೆ ನಾವು ದುಷ್ಟ ಅಂತ ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ ಇದೆಯಾ? ಇಲ್ಲ. ಅಂದಾಗಿ ದುರ್ಗ ಅಂದ್ರೆ ಯಾರನ್ನು ಸಮೀಪಿಸುವುದೇ ಅತ್ಯಂತ ಕಷ್ಟಕರವೋ ಆ ಮಹಾಶಕ್ತಿ ದುರ್ಗಾ ಅಂತ ಅಲ್ಲಿ ಅರ್ಥ. ದುರ್ಗ ಹತ್ರಕ್ಕೆ ಹೋಗೋದು ಕಷ್ಟ ಅಂತ. ಈಗ ನಾವು ಕೋಟೆಗಳಿಗೆ ಹೇಳಲ್ವಾ, ಜಲದುರ್ಗ, ವನದುರ್ಗ, ಪರ್ವತ ದುರ್ಗ ಅಂತೆಲ್ಲ ಹೇಳಿ. ನಾವು ಶಿವಾಜಿ ಮಹಾರಾಜರ ಜೀವನ ಚರಿತ್ರೆಯಲ್ಲಿ ನೋಡಿದ್ರೆ ಎಂಥೆಂಥ ದುರ್ಗಗಳನ್ನ ನಾವು, ಯಾಕೆ ನಮ್ಮ ಚಿತ್ರದುರ್ಗದ ಆ ಕೋಟೆಯನ್ನೇ ಭೇದಿಸಕ್ಕಾಗದೆ ಒದ್ದಾಡಿದ್ರ ಕತೆ ಎಲ್ಲ ಕೇಳ್ತೀವಲ್ವಾ. ಹಾಗಾಗಿ ಯಾವುದನ್ನ ಸಮೀಪಿಸೋದು ಅಥವಾ ಯಾವುದನ್ನ ವಶಪಡಿಸ್ಕೊಳ್ಳೋದು ಕಷ್ಟವೋ ಅದು ದುರ್ಗ. ಹಾಗಾಗಿ ಆ ದರ್ಶನ ಮಾಡೋದು ಅತ್ಯಂತ ಕಷ್ಟಕರ ಅಥವಾ ಅಸಾಧ್ಯ ಅನ್ನೋ ಕಾರಣಕ್ಕೆ ಭಗವಂತ ದುರಾಧರ್ಷ ಅಂತ ಹೇಳಿ. ಭಗವಂತನನ್ನು ನೇರವಾಗಿ ನೋಡೋದು ಬಿಡಿ, ರಾಮದೂತ ಅಂಗದ ರಾವಣನ ಆಸ್ಥಾನಕ್ಕೆ ಹೋಗಿದ್ದ. ನೀನ್ ರಾಮನ್ ಏನ್ ಮಾಡ್ಕೊಳಕ್ಕಾಗತ್ತೆ, ನಂದೊಂದು ಕಾಲ್ ಕದಲ್ಸಕ್ಕಾಗಲ್ಲ ಅಂತ ಅಂಗದ ಚಾಲೆಂಜ್ ಮಾಡಿದ್ರೆ ದೊಡ್ಡ ದೊಡ್ಡ ರಾಕ್ಷಸರು ಎಲ್ಲ ಸೇರಿ ಭಗವಂತನ ಒಂದು ಕಾಲನ್ನ ಕದಲ್ಸಲಕ್ಕಾಗ್ಲಿಲ್ವಂತೆ. ಮತ್ತೆ ರಾಮ ಭಕ್ತ ಹನುಮಂತ
ತನ್ನ ದಾರಿಗೆ ಅಡ್ಡ ಬಂದ ಎಲ್ಲವನ್ನೂ ತಾನೇ ತುಳಿದು ಯಾರಿಗೂ ಬಗ್ಗದೆ ರಾಮನ ಕೆಲಸವನ್ನ ಮಾಡ್ಕೊಂಡು ಬಂದ. ಅಂದ್ರೆ ರಾಮನ ಭಕ್ತರನ್ನೇ ಯಾರು ಕದಲಿಸಕ್ಕಾಗಲ್ಲ ಅಂದಮೇಲೆ ಇನ್ನ ಭಗವಂತನ ಬಗ್ಗೆ ನಾವು ಇನ್ನೇನ್ ತಾನೆ ಹೇಳಬೇಕು ಅಲ್ವಾ? ಹಾಗಾಗಿ ಅವನು ದುರಾಧರ್ಷ ಅಂತ. ಮುಂದಿನ ನಾಮ ಕೃತಜ್ಞ ಅಂತ. ಕೃತಜ್ಞ ಅಂತ ನಾವು ತುಂಬಾ ಸಾರಿ ಕೇಳಿದಿವೆ. ಕೃತಜ್ಞರು ಅಂತ ಹೇಳಿ, ಯಾರು ಮಾಡಿದ್ದನ್ನ ನೆನ್ಪಿಟ್ಕೊಂಡು, ಅಂದ್ರೆ ತಮಗೆ ಯಾರು ಏನೇನು ಒಳ್ಳೆಯದು ಮಾಡಿದಾರೋ ಅದನ್ನೆಲ್ಲ ನೆನ್ಪಿಟ್ಕೊಂಡು ಅದನ್ನ ಮತ್ತೆ ಪೂರೈಸಿ ಪುರಸ್ಕರಿಸೋರು, ಅದನ್ನ ನೆನ್ಪಿಟ್ಕೊಂಡು ಮತ್ತೆ ತಿರುಗಿ ಸಹಾಯ ಮಾಡೋ ಅಂಥವ್ರು ಯಾರಿದಾರೋ ಅವರು ಕೃತಜ್ಞ ಅಂತ ಕರೀತಾರೆ. ಅಂದ್ರೆ ಮಾಡಿದ್ದನ್ನ ನೆನ್ಪಿಟ್ಕೊಳ್ಳೋವನು ಕೃತಜ್ಞ ಅಂತ ಹೇಳಿ. ಅವನು ಯಾಕೆ ಕೃತಜ್ಞ ಅಂತಂದ್ರೆ, ಅವನು ಮಾಡಿದ್ನೆಲ್ಲ ಹೇಗೆ ನೆನ್ಪಿಟ್ಕೊಂಡ ಅಂದ್ರೆ, ಹಿಂದೆ ನಾವು ನೋಡಿದ್ವಿ ಮೇಧಾವಿ ವಿಕ್ರಮ ಕ್ರಮ ಅನ್ನೋ ಎಲ್ಲ ನೆನ್ಪಿರತ್ತೆ ಯಾರಿಗೂ. ಅವನು ಮೇಧಾವಿ ಆದ್ರಿಂದಲೇ ಅವನು ಕೃತಜ್ಞ. ಇಲ್ಲಿ ಕೆಲವರು ಹೇಳ್ತಾರೆ ಏನಂದ್ರೆ, ಭಗವಂತ ತುಂಬಾ ಪಕ್ಷಪಾತಿ, ಒಬ್ರಿಗೊಂದು ಮಾಡ್ತಾನೆ. ಒಬ್ರಿಗೆ ಕಷ್ಟ ಕೊಟ್ರೆ ಒಬ್ರಿಗೆ ಸುಖ ಇರುತ್ತೆ, ಒಬ್ಬ ರೋಗದಲ್ಲಿ ನರಳ್ತಾ ಇದ್ರೆ ಇನ್ನೊಬ್ಬ ಅನಾರೋಗ್ಯದಿಂದ ಬಳಲೋರು ಎದುರಿಗೆ ಆರೋಗ್ಯವಾಗಿ ಓಡಾಡಿಕೊಂಡು ಚೆನ್ನಾಗಿರೋನಿರ್ತಾನೆ. ಹಿಂಗೆ ಒಬ್ರಿಗೆ ತುಂಬಾ ಕಷ್ಟ ದುಃಖ, ಇನ್ನೊಬ್ರಿಗೆ ಸುಖ. ಯಾಕೆ ಹೀಗೆಲ್ಲ ವ್ಯತ್ಯಾಸ ಮಾಡ್ದ? ಯಾಕೆ ಭೇದ ಈ ಲೋಕದಲ್ಲಿ ಇದೆ ಅಂತಂದ್ರೆ, ಅವರಿಗೆ ಏನು ಉತ್ತರ ಅಂದ್ರೆ, ಅವನು ಕೃತಜ್ಞ. ಅದಕ್ಕೆ ಅಂದ್ರೆ, ಯಾರು ಅನಂತ ಜೀವಿಗಳು ಅನಂತ ಕಾಲದಿಂದಲೂ ಏನೇನು ಮಾಡಿದ್ರು, ಯಾವಾಗ ಏನೇನು ಮಾಡಿದ್ರು ಅದನ್ನೆಲ್ಲ ನೆನ್ಪಿಟ್ಕೊಂಡು ಅದಕ್ಕೆ ತಕ್ಕಂಗೆ ಲೆಕ್ಕ ಒಪ್ಸೋನು. ಆ ಜೀವಿ ಎಲ್ಲೇ ಹುಟ್ಟಿರಲಿ, ಯಾವುದೇ ಯೋನಿಯಲ್ಲಿ ಹುಟ್ಟಿದ್ರೂ ಕೂಡ ಅಲ್ಲಿ ಅದಕ್ಕೆ ಬೇಕಾದ ಅವರು ಮಾಡಿದ ಕರ್ಮದ ಫಲಗಳನ್ನ ಅವನು ತಲುಪಿಸ್ತಾನೆ, ನೆನಪಲ್ಲಿ ಇಟ್ಕೊಂಡು, ಯಾವತ್ತೂ ವ್ಯತ್ಯಾಸ ಆಗದಂಗೆ. ಹಾಗಾಗಿ ಅವನು ಕೃತಜ್ಞ. ಅಂದ್ರೆ ಮಾಡಿದ್ದನ್ನೆಲ್ಲ, ಎಲ್ಲ ಜೀವಿಗಳ ಎಲ್ಲ ಕರ್ಮಗಳನ್ನ ನೆನ್ಪಿಟ್ಕೊಳ್ಳುವವನು, ವಿಶ್ವಸಾಕ್ಷಿ ಅಂತ ಏನ್ ಹೇಳ್ತಾರೆ, ಅವನು ಕೃತಜ್ಞ ಅಂತ ಭಗವಂತ. ಯಾಕೆ ಅಂತಂದ್ರೆ, ಅವನ ಕಾನೂನನ್ನ ಯಾರೂ ಮುರಿಯಕ್ಕಾಗಲ್ಲ. ಹಾಗಾಗಿ ಎಲ್ಲರ ಕರ್ಮ ಫಲಗಳು ಅವನ ಕಾನೂನಿನ ಅಡಿಯಲ್ಲೇ ಇರುತ್ತೆ. ಅವನು ದುರಾದರ್ಶ ಕೂಡ ಹೌದು. ಅವನನ್ನ ಮೀರಿ ಯಾರೂ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವನು ದುರಾದರ್ಶನಾಗಿದ್ದಾನೆ, ಅವನು ಕ್ರಮ ಆಗಿದ್ದಾನೆ. ಯಾಕೆ ಇದೆಲ್ಲ ಹೇಗೆ ಸಾಧ್ಯ ಅಂದ್ರೆ, ಅವನು ಕೃತಜ್ಞ ಕೂಡ ಆಗಿದ್ದಾನೆ. ಅವನದೊಂದು ನಿಯಮ ಲೋಕದಲ್ಲಿ ಇದೆ, ಅದ್ರ ಪ್ರಕಾರವೇ ಎಲ್ಲರೂ ನಡೆಯುತ್ತೆ. ಅವನು ಪ್ರತಿಯೊಬ್ಬರ ಕರ್ಮಗಳನ್ನು ನೆನ್ಪಿಟ್ಟುಕೊಂಡು ಅದಕ್ಕೆ ತಕ್ಕಂಗೆ ಆ ಫಲಗಳನ್ನು ಕೊಡುತ್ತಾ ಹೋಗ್ತಾನೆ. ಹೀಗೆ ಎಲ್ಲವನ್ನ ನೆನ್ಪಿಟ್ಕೊಂಡು ಇರೋನು ಕೃತಜ್ಞ ಅಲ್ವಾ? ನಾವು ಇತಿಹಾಸದಲ್ಲಿ ಮಹಾಭಾರತ ರಾಮಾಯಣದ ಕೆಲವು ಸಂದರ್ಭಗಳನ್ನ ಗಮನಿಸಿದಾಗ ಇಲ್ಲಿ ಆ ಕೃತಜ್ಞ ಹೇಗೆ ಆಗ್ತಾನೆ ರಾಮ ಅಂತ ನಾವು ನೋಡಬಹುದು. ದುರ್ಯೋಧನ ಮೊದಲಾದ ದುಷ್ಟ ಚತುಷ್ಟಯರು ಅಂತ ಕೇಳಿದ್ವಿ. ದುರ್ಯೋಧನ, ದುಶ್ಯಾಸನ, ಕರ್ಣ ಅಂತೆಲ್ಲ ಹೇಳಿ, ಅವರ ಅನ್ನವನ್ನು ತಿಂದು ಮತ್ತೆ ಅವರು ಮಾಡಿದ ಎಲ್ಲ ಅನ್ಯಾಯಗಳಿಗೂ, ಅವರ ಅನ್ನದ ಋಣದ ನೆಪದಲ್ಲಿ ಅವರ ಮಾಡಿದ ಎಲ್ಲ ಅನ್ಯಾಯಗಳಿಗೂ ತಲೆಬಾಗಿ ಒಪ್ಪಿಗೆ ಕೊಟ್ಟಂತಹ ಭೀಷ್ಮ, ದ್ರೋಣ ಎಲ್ಲರಿಗೂ ಕೂಡ ಅವರ ಸಮಯ ಬಂದಾಗ ಅವರಿಗೆ ಬೆರಳು ತೋರಿಸಿ, ನೀವು ಅವತ್ತು ಹೀಗೆ ಮಾಡಿದ್ರೆ ಅದಕ್ಕೆ ನಿಮಗೆ ಈ ಫಲ ಅಂತ ತೋರಿಸಿ, ಹಿಂದಿನದನ್ನೆಲ್ಲ ನೆನ್ಪಿಟ್ಕೊಂಡು ಅದಕ್ಕೆ ಫಲವನ್ನು ಅವರ ಎದುರಿಗೆ ಒಪ್ಪಿಸಿದಂತಹ ಭಗವಂತ. ದ್ರೌಪದಿ ತೋರಿದ ಪ್ರೀತಿ, ವಿಶ್ವಾಸ, ಭಕ್ತಿಗಳಿಗೆ ಪ್ರತಿಯಾಗಿ ಆಕೆ ಮಾನವನ್ನ ಕಾಪಾಡಿದಂತಹ ಕೃಷ್ಣ, ಅವನು ಕೃತಜ್ಞ ಅಲ್ವಾ? ಮತ್ತೆ ರಾಮಾಯಣದ ಸಂದರ್ಭಗಳು ಕೆಲವಿದೆ, ತುಂಬಾ ಚೆನ್ನಾಗಿದೆ. ಅದನ್ನ ಒಂದೆರಡನ್ನ ನೋಡೋಣ. ಭರತ, ಅವನು ಮಹಾಭಕ್ತ ಅಂತ ಲೋಕಕ್ಕೆಲ್ಲ ಗೊತ್ತು. ರಾಮ ಕಾಡಿಗೆ ಬಂದಾಗಿದೆ, ಭರತನಿಗೆ ಆಮೇಲೆ ಗೊತ್ತಾಗಿದೆ ಇಷ್ಟೆಲ್ಲ ಅನಾಹುತಗಳೆಲ್ಲ ಆಗಿದೆ ಅಂತ. ರಾಮನ್ನ ಮತ್ತೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅವನು ಸೈನ್ಯ ಸಮೇತ, ಇದು ಯಾವುದು ನಂದಲ್ಲ, ರಾಮನ ಸೈನ್ಯ, ರಾಮನನ್ನ ಕರ್ಕೊಂಬರಕ್ಕೆ ಅವನೇ ಸೈನ್ಯವನ್ನೇ ಕರ್ಕೊಂಡು ಹೋಗಿ ಸೈನ್ಯ ಸಮೇತ ಅದ್ಧೂರಿಯಾಗಿ ಕರ್ಕೊಂಬರ್ಬೇಕು ಅಂತ ಬಂದಿದ್ದಾನೆ. ಅದನ್ನ ನೋಡಿ ಲಕ್ಷ್ಮಣನಿಗೆ ಒಂಥರ ಕೋಪ ಬಂತಂತೆ. ಅಲ್ಲ, ಲಕ್ಷ್ಮಣ ಅವನು ಭಕ್ತನೇ, ಅತಿಶಯವಾದ ಭಕ್ತ, ಅದರಲ್ಲಿ ಎರಡು ಮಾತೇ ಇಲ್ಲ. ಆದ್ರೆ
ಅತಿಯಾದ ಪ್ರೀತಿ ಏನಾಗತ್ತೆ ಅಂದ್ರೆ ಶಂಕೆಗೆ ಕಾರಣ ಆಗತ್ತಂತೆ. ಯಾರು ಏನ್ ಮಾಡಕ್ ಹೋದ್ರು ಏನೋ ಮಾಡ್ಬಿಡ್ತಾರೆ ಅಂತ ಭಯ ಆಗೋಂಗೆ. ಆ ರೀತಿ ಭಯದಿಂದ ಭರತನ ಭಕ್ತಿಯನ್ನ ಉಪೇಕ್ಷಿಸಿ ರಾಮನಿಗೇನೋ ಆಗುತ್ತೆ ಅಂತ ಭಯದಿಂದ ಅವನೇನ್ ಮಾಡ್ದ, ಭರತನ ಮೇಲೆ ಅನುಮಾನ ಪಟ್ಟ. ಇನ್ ಭರತ ನಿನ್ನ ಕಾಡಿಗೆ ಓಡಿಸಿದ್ದು ಸಾಲದು, ರಾಜ್ಯ ಕಿತ್ಕೊಂಡಿದ್ದು ಸಾಲದು ಅಂತ ನಿನ್ನ ಸೈನ್ಯ ಸಮೇತ ಬಂದು ನಿನ್ನನ್ನ ಕೊಲ್ಲಕ್ಕೆ ಅಂತ ಹೊರಟಿದ್ದಾನೆ. ನಾನು ಅವನ್ ಮುಗಿಸಿ ಬರ್ತೀನಿ ಅಂತ ಲಕ್ಷ್ಮಣ ಕೋಪ ಮಾಡ್ಕೊಳ್ತಾನೆ. ರಾಮ ಅವನನ್ನು ತಡೆದು ಸ್ವಲ್ಪ ತಾಳ್ಮೆ ತಗೊಳಪ್ಪ, ಏನಾಗತ್ತೆ ನೋಡು ಅಂದಾಗ ಅವನು ಭರತ ಬಂದು ಇವನು ಕಾಲಿಗೆ ಬಿದ್ದು ಕ್ಷಮೆ ಕೇಳಿ, ತನ್ನದಲ್ಲದ ತಪ್ಪಿಗೂ ತಾನೇ ಕ್ಷಮೆ ಕೇಳಿ ಮತ್ತೆ ಬರಬೇಕು ಅಂತ ಕೇಳ್ಕೊತಾನೆ. ಲಕ್ಷ್ಮಣನಿಗೆ ಪಶ್ಚಾತ್ತಾಪ ಆಗುತ್ತೆ. ಇಂಥ ಭಕ್ತ ವಿದುರನ್ ಬಗ್ಗೆ ಐ ಮೀನ್ ಭರತನ ಬಗ್ಗೆ ನಾನು ತಪ್ಪು ತಿಳ್ಕೊಂಡ್ಬಿಟ್ನಲ್ಲ ಅಂತ ಪಶ್ಚಾತ್ತಾಪ ಆಗುತ್ತೆ. ಆದರೆ ಪಶ್ಚಾತ್ತಾಪ ಆದ್ರೂ ಕೂಡ ಅದಕ್ಕೆ ಒಬ್ಬ ಭಗವದ್ಭಕ್ತ ಭರತನಿಗೆ ಅವಮಾನ ಮಾಡಿ ಅನುಮಾನ ಪಟ್ಟಿದ್ದಕ್ಕೆ ಅದಕ್ಕೊಂದು ತಕ್ಕ ಶಾಸ್ತಿ ಮಾಡಿಸ್ದ ಸೀತೆ ಕೈಲಿ. ಏನಪ್ಪಾ ಅಂದ್ರೆ ಮಾಯಾ ಜಿಂಕೆ ಹಿಂದೆ ರಾಮ ಹೋಗಿದ್ದಾನೆ, ಅವನಿಗೇನೋ ಅಪಾಯ ಆಗಿದೆ ಅಂತ ಸೀತೆಗೆ ಭಯ ಆಗಿದೆ. ಆದ್ರೂ ಲಕ್ಷ್ಮಣ ಹೇಳ್ತಾನೆ, ಏನು ಯೋಚನೆ ಮಾಡಬೇಡ, ರಾಮನ್ಗೆ ಯಾರು ತೊಂದರೆ ಕೊಡೋರು ಹುಟ್ಟಿಲ್ಲ, ಮುಂದೆ ಹುಟ್ಟೋದಕ್ಕೂ ಸಾಧ್ಯ ಇಲ್ಲ, ಅವನಿಗೇನಾಗಿರಲ್ಲ ಅಂದ್ರೂ ಕೇಳಲ್ಲ ಸೀತೆ. ಕೊನೆಗೆ ಆ ಒಂದು ಆತಂಕದಲ್ಲಿ ಆಕೆ ಕೂಡ ರಾಮನಿಗೆ ಏನಾಗತ್ತೋ ಅನ್ನೋ ಆತಂಕದಲ್ಲಿ, ನಿನಗೆ ಬಹುಶಃ ನನ್ನ ಅಂದ್ರೆ ರಾಮನ ರಾಜ್ಯದ ಜೊತೆಗೆ ನನ್ನ ಮೇಲೂ ಕಣ್ಣಿದೆ ಅನ್ಸತ್ತೆ, ಅದಕ್ಕೆ ರಾಮನ್ಗೆ ಅಪಾಯ ಆದ್ರೂ ನೀನು ಇಲ್ಲೇ ಕೂತಿದ್ಯಾ ಅಂತೆಲ್ಲ ಮಾತಾಡ್ಬಿಡ್ತಾಳೆ. ಅವನಿಗೆ ತುಂಬಾ ಸಂಕಟ ಆಗುತ್ತೆ. ತಾಯಿ ತರ ನೋಡ್ತಾ ಇದ್ದಂತಹ ಸೀತೆ ಹೀಗೆ ಮಾತಾಡಿದ್ಲಲ್ಲ ಅಂತ. ಇಷ್ಟ ಆಯ್ತಾ, ಭರತನಿಗೆ ಅಪಮಾನ ಮಾಡಿದ ಲಕ್ಷ್ಮಣ ಅಂತ ಸೀತೆ ಕೈಲಿ ಅವನಿಗೆ ಶಾಸ್ತಿ ಮಾಡಿಸ್ದ. ಈಗ ಲಕ್ಷ್ಮಣನಿಗೆ ಅಂದ್ರೆ ಅವನೂ ಒಬ್ಬ ಭಕ್ತ, ಭಗವದ್ಭಕ್ತ, ಅವನಿಗೆ ಅಪಮಾನ ಆಯ್ತು ಸೀತೆಯಿಂದ ಅಂತ. ಮಹಾಲಕ್ಷ್ಮಿ ಆಗಿರ್ಬೋದು, ಆದ್ರೆ ಅವತಾರ ರೂಪದಲ್ಲಿ ಏನೇನು ಮಾಡಿದ್ರೆ ಹೇಗೆ ಆಗತ್ತೆ ಅಂತ ನಡೆದು ತೋರಿಸ್ಬೇಕಲ್ಲ. ಸೀತೆಗೆ ರಾವಣನಿಂದ ಅಪಾಯ ಆಗುವಂಗಾಯ್ತು. ಭರತನಿಗೆ ಅಪಮಾನ ಮಾಡಿದ್ದಕ್ಕೆ ಲಕ್ಷ್ಮಣನಿಗೆ ಅವಮಾನ ಆಯ್ತು. ಲಕ್ಷ್ಮಣನಿಗೆ ಅವಮಾನ ಆಗಿದ್ದಕ್ಕೆ ಸೀತೆಗೆ ಕೂಡ ವಿಪತ್ತು ಬಂತು. ಅಂದ್ರೆ ಅವನು ಎಲ್ಲವನ್ನ ನೆನ್ಪಿಟ್ಕೊಂಡು ಎಲ್ಲೆಲ್ಲಿ ಏನೇನಾಗ್ಬೇಕು ಅದನ್ನ ಹಾಗಾಗಿ ಅಲ್ಲಲ್ಲೇ ನಡೆಸ್ತಾ ಇರ್ತಾನೆ. ಅವನಲ್ವಾ ಮತ್ತೆ ಕೃತಜ್ಞ ಅಂದ್ರೆ. ಮತ್ತೆ ಇಷ್ಟೆಲ್ಲ ಆಯ್ತಲ್ಲ, ಲಕ್ಷ್ಮಣನಿಗೆ ಸೀತೆಯಿಂದ ಅಪಮಾನ ಆಯ್ತು, ಸೀತೆಗೆ ಅಪಾಯ ಆಯ್ತು, ಇಷ್ಟೇ ಅಲ್ಲ. ಮತ್ತೆ ಇನ್ನೇನಾಯ್ತು, ಸುಗ್ರೀವನ ಆಸ್ಥಾನಕ್ಕೆ ರಾಮ ಲಕ್ಷ್ಮಣರು ಬರ್ತಾರೆ. ಬಂದಾಗ ರಾಮನಿಗೆ ಒಂದು ಆಸನವನ್ನ ಕೊಡ್ತಾನೆ ಸುಗ್ರೀವ. ಲಕ್ಷ್ಮಣನಿಗೆ ಆಸನ ಕೊಡಲ್ಲ. ಅಂದ್ರೆ ಇವನು ಅವನ ತಮ್ಮ ಅಲ್ವಾ, ಇವನೇನಂತ ಉಪೇಕ್ಷೆ ಮಾಡ್ತಾನೆ. ಹನುಮಂತನಿಗೆ ಅದು ಚುಚ್ಚತ್ತೆ. ಇಮಿಡಿಯೇಟ್ ಆಗಿ ಒಂದು ದೊಡ್ಡ ಗಂಧದ ಮರವನ್ನೇ ಕಡ್ದು ತಂದು ಲಕ್ಷ್ಮಣನಿಗೆ ಕೂತ್ಕೊಳ್ಳೋಕೆ ಅಲ್ಲಿ ಕಾಡಲ್ವಾ, ಅಲ್ಲಿ ಯಾವ ಸಿಂಹಾಸನ ಇತ್ತು ಏನಿತ್ತು, ಅದೇ ಒಂದು ಮರದ ಟೊಂಗೆ, ಗಂಧದ ಮರದ ಟೊಂಗೆಯನ್ನ ತಂದು ಕೂತ್ಕೊಳ್ಳಿಕ್ ಕೊಟ್ಟನಂತೆ. ಅಲ್ಲಿ ಲಕ್ಷ್ಮಣನಿಗೆ ಅವಮಾನ ಆಯ್ತಲ್ಲ, ಇಮಿಡಿಯೇಟ್ ಆಗಿ ಮಾರನೇ ದಿನ ವಾಲಿ ಕೈಲಿ ವಧೆ ಬಿತ್ತು ಸುಗ್ರೀವನಿಗೆ. ಅಂದ್ರೆ ಹೀಗೆ ಪ್ರತಿಯೊಂದು ಅಲ್ಲಿಂದ ಅಲ್ಲೇ ಅತ್ಯಂತ ಸುಸಂಬದ್ಧವಾಗಿ ಎಲ್ಲವನ್ನ ನೆನಪಿಟ್ಟುಕೊಂಡು ನಡೆಸ್ಕೊಂಡು ಹೋಗ್ತಾನೆ ಭಗವಂತ. ಆದ್ರಿಂದ ಅವನು ಕೃತಜ್ಞ, ಮಾಡಿದ್ದನ್ನ ನೆನ್ಪಿಟ್ಕೊಳ್ಳೋನು ಅಂತ. ಇನ್ನೊಂದು ರಾಮರೂಪದಲ್ಲಿ ಅದ್ಭುತವಾದ್ದು ಅಂತಂದ್ರೆ, ಯಾರ ಒಬ್ರು ತೊಂದರೆ ಕೊಟ್ರೆ ಅದನ್ನ ಯಾವತ್ತೂ ನೆನ್ಪಿಟ್ಕೊಂತಿರ್ಲಿಲ್ವಂತೆ. ಮತ್ತೆ ಯಾರು ಒಂದು ಚೂರು ಸಣ್ಣ ಅನುಕೂಲ ಮಾಡಿಕೊಟ್ರು, ಇವನಿಗೆ ಯಾರಿಂದಲೂ ಒಂದು ಸಣ್ಣ ಸಹಾಯ ಆಯ್ತು ಅಂದ್ರೂ ಕೂಡ ಅದನ್ನ ಜೀವನ ಪೂರ್ತಿ ಅವರು ಹಿಂಗೆ ಮಾಡಿದ್ರಲ್ವಾ, ಎಷ್ಟೊಳ್ಳೆಯವ್ರವರು ಅನ್ನೋ ಮಟ್ಟಿಗೆ ಅದನ್ನ ಪದೇ ಪದೇ ನೆನ್ಪು ಮಾಡ್ಕೊಳ್ತಿದ್ನಂತೆ. ಹಂಗೆ ಅದು ಆ ಸಜ್ಜನರ ಲಕ್ಷಣ. ಅದು ಅಂದ್ರೆ ಕೆಟ್ಟದ್ದು ಮಾಡಿದವ್ರನ್ನ ಕ್ಷಮಿಸೋದು, ಒಳ್ಳೇದು ಮಾಡಿದ್ದನ್ನ ನೆನ್ಪಿಟ್ಕೊಳ್ಳೋದು, ಇದು ಸಜ್ಜನರ ಲಕ್ಷಣ ಅಂತ ಭಗವಂತ ನಡೆದು ತೋರಿಸ್ತಾನೆ. ಹಾಗಾಗಿ ಅವನು ಕೃತಜ್ಞ ಅಂತ. ಈಗ ಅನುತ್ತಮೋ ದುರಾಧರ್ಷ ಕೃತಜ್ಞ ಅನ್ನೋ ಅಲ್ಲಿಗೆ ಇದನ್ನ ಇವತ್ತಿನ ಚಿಂತನೆಯನ್ನ ಮುಗಿಸೋಣ. ಮುಂದಿನ ವಿಡಿಯೋಗಳಲ್ಲಿ ಮುಂದಿನ ನಾಮಗಳ ಬಗ್ಗೆ ಚಿಂತನೆಯನ್ನು ಮಾಡೋಣ. ಅಲ್ಲಿವರೆಗೂ ಎಲ್ಲರಿಗೂ ವಂದನೆಗಳು ಮತ್ತು ನಮಸ್ಕಾರ. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀರಾಮ್.